ನನ್ನ ಪ್ರೀತಿಯ ಸ್ನೇಹಿತರೆ, ಯಾರೆಲ್ಲ ಕೂಡ 2025-26ನೇ ಶೈಕ್ಷಣಿಕ ಸಾಲಿನಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿನ ಅತಿಥಿ ಉಪನ್ಯಾಸಕರು ಮತ್ತು ಶಿಕ್ಷಕ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕಿದ್ದೀರೋ ಅವರು ಈ ಒಂದು ಫಾರ್ಮೇಟನ್ನು ತುಂಬಿರಬೇಕಾಗುತ್ತೆ. ಇಲ್ಲಿ ನೋಡಿ ಏನೇನು ಕೇಳಿದ ವೈಯಕ್ತಿಕ ವಿವರ ಮತ್ತು ಭಾವಚಿತ್ರಗಳನ್ನು ಕೇಳಲಾಗಿದೆ. ಮತ್ತು ಇಲ್ಲಿ ಕೆಳಗಡೆ ಅದಕ್ಕೆ ಯಾವ ಒಂದು ಡಾಕ್ಯುಮೆಂಟ್ಸನ್ನು ಬೇಕು ಅನ್ನೋದನ್ನು ಈ ಒಂದು ನೆಕ್ಸ್ಟ್ ಒಂದು ಪೇಜಲ್ಲಿ ನೋಡೋಣ. ಇನ್ನು ನೋಡಿ, ಇಲ್ಲಿ ವಿದ್ಯಾರ್ಹತೆ ಅದು ಸ್ನಾತಕೋತ್ತರ ಪದವಿ ಮತ್ತು ಪದವಿ BEd ಈ ಥರ ಏನೇನು ಮಾಡಿದ್ದೀರೋ ಅದನ್ನೆಲ್ಲ ನೀವು ವಿದ್ಯಾರ್ಹತೆ ಅಂತ ತುಂಬಬೇಕಾಗತ್ತೆ. ಅಥವಾ ಇನ್ ಕೇಸ್ ನೀವು ಯಾವುದಾದ್ರೂ ಒಂದು ಸ್ಕೂಲಲ್ಲಿ ಈ ಮುಂಚೆ ನೀವು ಆಗಲೇ ವರ್ಕ್ ಮಾಡ್ತಾಯಿದ್ದರೆ ಅದರ ಶೈಕ್ಷಣಿಕ ಸಂಸ್ಥೆ ಮತ್ತು ಕಾರ್ಯನಿರ್ವಹಿಸಿದ ಪದನಾಮ ಅಥವಾ ನೀವು ಯಾವ ಟೀಚರ್ ಆಗಿ ವರ್ಕ್ ಮಾಡಿದ್ದೀರಿ ಮತ್ತು ಎಷ್ಟು ತಿಂಗಳು ಕಾಲ ನೀವು ವರ್ಕ್ ಮಾಡಿದ್ದೀರಿ ಅನ್ನೋ ವರ್ಕ್ ಎಕ್ಸ್ಪೀರಿಯೆನ್ಸನ್ನು ಕೇಳಿದ್ದಾರೆ. ಇಲ್ಲಿ ನೋಡಿ, ಕೆಳಕಡೆ ದಾಖಲೆ ಲಗತ್ತಿಸಬೇಕು. SSLC ಮಾರ್ಕ್ಸ್ ಕಾರ್ಡ್ ಮತ್ತು ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಮತ್ತು ಆಲ್ ರಿಲೇಟೆಡ್ ಕ್ವಾಲಿಫಿಕೇಷನ್ ಮಾರ್ಕ್ಸ್ ಕಾರ್ಡ್ಸು ಮತ್ತು ಎಕ್ಸ್ಪೀರಿಯೆನ್ಸ್. ಇನ್ ಕೇಸ್ ನೀವು ಅನುಭವ ಆಗಲೇ ಟೀಚರಾಗಿ ವರ್ಕ್ ಮಾಡಿದರೆ ಎಕ್ಸ್ಪೀರಿಯೆನ್ಸ್ ಸರ್ಟಿಫಿಕೇಟ್ನ ಕೇಳ್ತಾರೆ. ID ಪ್ರೂಫು, ಆಧಾರ್ ಕಾರ್ಡು ಅಲ್ಲಿ ಬೇಕಾಗುತ್ತಲ್ಲ, ಅಡ್ರೆಸ್ ಪ್ರೂಫು ಮತ್ತು 2 ಪಾಸ್ಪೋರ್ಟ್ ಫೋಟೋ ಕೇಳಿದ್ದಾರೆ. ಸ್ಥಳ ಮತ್ತು ದಿನಾಂಕ ಮತ್ತು ಸಹಿ ಒಂದು ಹಾಕಿ ನೀವು ನಿಮ್ಮ ಜಿಲ್ಲೆಯ ಅಲ್ಪಸಂಖ್ಯಾತರ ಒಂದು ಇದಕ್ಕೆ ಹೋಗಿ ಕೊಡಬೇಕಾಗುತ್ತೆ. ಸೊ ಇಷ್ಟು ಅತಿಥಿ ಶಿಕ್ಷಕರು ಮತ್ತು ಉಪನ್ಯಾಸಕರ ಹುದ್ದೆಗೆ ಅರ್ಜಿಯನ್ನು ತಿಳ್ಕೊಬೋದು. ನನ್ನ ಪ್ರೀತಿಯ ಸ್ನೇಹಿತರೆ, ಯಾರೆಲ್ಲ ಕೂಡ 2025-26ನೇ ಶೈಕ್ಷಣಿಕ ಸಾಲಿನಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿನ ಅತಿಥಿ ಉಪನ್ಯಾಸಕರು ಮತ್ತು ಶಿಕ್ಷಕ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕಿದ್ದೀರೋ ಅವರು ಈ ಒಂದು ಫಾರ್ಮೇಟನ್ನು ತುಂಬಿರಬೇಕಾಗುತ್ತೆ. ಇಲ್ಲಿ ನೋಡಿ ಏನೇನು ಕೇಳಿದ ವೈಯಕ್ತಿಕ ವಿವರ ಮತ್ತು ಭಾವಚಿತ್ರಗಳನ್ನು ಕೇಳಲಾಗಿದೆ. ಮತ್ತು ಇಲ್ಲಿ ಕೆಳಗಡೆ ಅದಕ್ಕೆ ಯಾವ ಒಂದು ಡಾಕ್ಯುಮೆಂಟ್ಸನ್ನು ಬೇಕು ಅನ್ನೋದನ್ನು ಈ ಒಂದು ನೆಕ್ಸ್ಟ್ ಒಂದು ಪೇಜಲ್ಲಿ ನೋಡೋಣ. ಇನ್ನು ನೋಡಿ, ಇಲ್ಲಿ ವಿದ್ಯಾರ್ಹತೆ ಅದು ಸ್ನಾತಕೋತ್ತರ ಪದವಿ ಮತ್ತು ಪದವಿ BEd ಈ ಥರ ಏನೇನು ಮಾಡಿದ್ದೀರೋ ಅದನ್ನೆಲ್ಲ ನೀವು ವಿದ್ಯಾರ್ಹತೆ ಅಂತ ತುಂಬಬೇಕಾಗತ್ತೆ. ಅಥವಾ ಇನ್ ಕೇಸ್ ನೀವು ಯಾವುದಾದ್ರೂ ಒಂದು ಸ್ಕೂಲಲ್ಲಿ ಈ ಮುಂಚೆ ನೀವು ಆಗಲೇ ವರ್ಕ್ ಮಾಡ್ತಾಯಿದ್ದರೆ ಅದರ ಶೈಕ್ಷಣಿಕ ಸಂಸ್ಥೆ ಮತ್ತು ಕಾರ್ಯನಿರ್ವಹಿಸಿದ ಪದನಾಮ ಅಥವಾ ನೀವು ಯಾವ ಟೀಚರ್ ಆಗಿ ವರ್ಕ್ ಮಾಡಿದ್ದೀರಿ ಮತ್ತು ಎಷ್ಟು ತಿಂಗಳು ಕಾಲ ನೀವು ವರ್ಕ್ ಮಾಡಿದ್ದೀರಿ ಅನ್ನೋ ವರ್ಕ್ ಎಕ್ಸ್ಪೀರಿಯೆನ್ಸನ್ನು ಕೇಳಿದ್ದಾರೆ. ಇಲ್ಲಿ ನೋಡಿ, ಕೆಳಕಡೆ ದಾಖಲೆ ಲಗತ್ತಿಸಬೇಕು. SSLC ಮಾರ್ಕ್ಸ್ ಕಾರ್ಡ್ ಮತ್ತು ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಮತ್ತು ಆಲ್ ರಿಲೇಟೆಡ್ ಕ್ವಾಲಿಫಿಕೇಷನ್ ಮಾರ್ಕ್ಸ್ ಕಾರ್ಡ್ಸು ಮತ್ತು ಎಕ್ಸ್ಪೀರಿಯೆನ್ಸ್. ಇನ್ ಕೇಸ್ ನೀವು ಅನುಭವ ಆಗಲೇ ಟೀಚರಾಗಿ ವರ್ಕ್ ಮಾಡಿದರೆ ಎಕ್ಸ್ಪೀರಿಯೆನ್ಸ್ ಸರ್ಟಿಫಿಕೇಟ್ನ ಕೇಳ್ತಾರೆ. ID ಪ್ರೂಫು, ಆಧಾರ್ ಕಾರ್ಡು ಅಲ್ಲಿ ಬೇಕಾಗುತ್ತಲ್ಲ, ಅಡ್ರೆಸ್ ಪ್ರೂಫು ಮತ್ತು 2 ಪಾಸ್ಪೋರ್ಟ್ ಫೋಟೋ ಕೇಳಿದ್ದಾರೆ. ಸ್ಥಳ ಮತ್ತು ದಿನಾಂಕ ಮತ್ತು ಸಹಿ ಒಂದು ಹಾಕಿ ನೀವು ನಿಮ್ಮ ಜಿಲ್ಲೆಯ ಅಲ್ಪಸಂಖ್ಯಾತರ ಒಂದು ಇದಕ್ಕೆ ಹೋಗಿ ಕೊಡಬೇಕಾಗುತ್ತೆ. ಸೊ ಇಷ್ಟು ಅತಿಥಿ ಶಿಕ್ಷಕರು ಮತ್ತು ಉಪನ್ಯಾಸಕರ ಹುದ್ದೆಗೆ ಅರ್ಜಿಯನ್ನು ತಿಳ್ಕೊಬೋದು.